ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವಿಶೇಷವಾದ ಒಂದು ವಿಚಾರವನ್ನು ತಿಳಿಲಿಕ್ಕಿದ್ದೇವೆ. ಅದೇ ರಂಗೋಲಿ ಅನ್ನುವ ವಿಷಯ. ರಂಗೋಲಿಯ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿರೋ ಥರ ಇದ್ದರೂ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ಬಹಳಷ್ಟು ಇದೆ. ಅನೇಕ ರೀತಿಯಾಗಿ ನಾವು ರಂಗೋಲಿಗಳನ್ನು ಮನೆಗಳ ಮುಂದೆ, ದೇವಸ್ಥಾನದ ಮುಂದೆ ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಆದರೆ ಈ ರಂಗೋಲಿಯ ಮೂಲ ಏನು? ಯಾರು ಈ ರಂಗೋಲಿಯನ್ನು ಪ್ರಾರಂಭ ಮಾಡಿದರು? ಇದನ್ನು ಇಟ್ಕೊಂಡು ದೇವರ ಆರಾಧನೆಯನ್ನು ಯಾರ್ಯಾರು ಮಾಡ್ತಾ ಇದ್ದು, ಅಷ್ಟೇ ಅಲ್ಲ ಇದರ ಉಪಯೋಗ ಎಲ್ಲೆಲ್ಲಿತ್ತು ಮೊದಲು ಅನ್ನೋ ವಿಷಯವನ್ನು ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ಈ ರಂಗೋಲಿ ಯಾವ್ಯಾವ ಥರ ರಂಗೋಲಿ ಹಾಕಿದರೆ ಏನೇನು ಫಲಗಳು ಸಿಗುತ್ತೆ, ಹಾಗೆ ರಂಗೋಲಿಯ ಮುಖಾಂತರ ದೇವರ ಆರಾಧನೆ ಮಾಡೋದು ಇದು ಶಾಸ್ತ್ರೀಯನ, ಶಾಸ್ತ್ರದಲ್ಲಿ ಹೇಳಿದಾರ? ನಾವೆಲ್ಲ ಸಂಪ್ರದಾಯದಲ್ಲಿ ಕೇಳಿರ್ತೀವಿ. ಎಲ್ಲ ಮನೆ ಸಂಪ್ರದಾಯಗಳಲ್ಲಿ ರಂಗೋಲಿ ಹಾಕೋದಿದೆ. ಆದರೆ ಇದಕ್ಕೆ ಶಾಸ್ತ್ರದ ಹಿನ್ನೆಲೆ ಏನಾದ್ರು ಇದೆಯಾ? ಈ ರೀತಿ ಹಲವು ಪ್ರಶ್ನೆಗಳಿದೆ. ಇದೆಲ್ಲದಕ್ಕೂ ಕ್ರಮವಾಗಿ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಒಂದು ಮಾತಿದೆ, ಅದನ್ನು ಗಮನಿಸ್ತಾ ಹೋಗೋಣ. ಆಚಾರ್ಯರೇನು ಹೇಳ್ತಾರೆ? ದೇವರ ಪೂಜೆಯನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿ ಎಲ್ಲೆಲ್ಲಿ ದೇವರ ಪೂಜೆಯನ್ನು ಮಾಡಬೇಕು, ದೇವರನ್ನು ಒಲಿಸ್ಕೊಳ್ಳೋದು ಹೇಗೆ? ಅದು ಬರೀ ಪ್ರತಿಮೆಯಲ್ಲಿ ಅಷ್ಟೇನಾ? ಇನ್ನೆಲ್ಲೂ ದೇವರನ್ನು ನಾವು ಕಾಣಬಾರ್ದ? ಕೇವಲ ಸಾಲಗ್ರಾಮದಲ್ಲಿ ಅಷ್ಟೇನಾ? ಇನ್ನು ಮಿಕ್ಕಿದ ಕಡೆ ದೇವರನ್ನು ಕಾಣಬಾರ್ದ? ಖಂಡಿತ ಹಾಗಿಲ್ಲ. ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದಲ್ಲಿ ಅಂದರೆ ವಾಸುದೇವಾಚಾರ್ಯರಾಗಿದ್ದಾಗ ಪ್ರತಿಯೊಂದು ಕಡೆನೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ. ಮನೆ ನೋಡಿದ್ರೆ ಮನೆಗೆ ನಮಸ್ಕಾರ, ಮರವನ್ನು ನೋಡಿದ್ರೆ ಮರಕ್ಕೆ ನಮಸ್ಕಾರ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನು ಕಾಣ್ತಾ ಆ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದನ್ನು ನೆನಪಿಸ್ಕೊಳ್ಬೇಕು. ಹಾಗಾದರೆ ಪ್ರತಿಮೆಯಲ್ಲಷ್ಟೇ ಅಲ್ಲ, ಕೇವಲ ಸಾಲಗ್ರಾಮದಲ್ಲಷ್ಟೇ ಅಲ್ಲ, ಇನ್ನೂ ಹಲವು ಕಡೆ ಭಗವಂತನ ಸನ್ನಿಧಾನ ಇದೆ. ಅಲ್ಲೆಲ್ಲ ದೇವರನ್ನ ಅರ್ಚನೆ ಮಾಡಿದಾಗ ದೇವರು ನಮಗೆ ಒಲಿತಾನೆ. ಹಾಗಾದ್ರೆ ಯಾವುದು ಅಂತ ಬಂದಾಗ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೀಗೆ ತಿಳಿಸ್ತಾರೆ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾದಿಕ ಮಂಡಲೆ ಅಚಲೆ ಹೃದಯೇ ವಾಪಿ ಜಲೆ ವಾ ಕೇವಲ ಸ್ಥಳೇ ಅಂತ ಹೇಳ್ತಾರೆ. ಇದರ ಅರ್ಥ ಇಷ್ಟು, ಪೂಜ್ಯಶ್ಚ ಭಗವಾನ್ ನಿತ್ಯಂ ಅಂತ. ದೇವರ ಪೂಜೆಯನ್ನು ಯಾವಾಗ ಮಾಡಬೇಕು? ಈಗಲೋ ಆಗ್ಲೋ ಹಾಗೇನಿಲ್ಲ, ಪ್ರತಿನಿತ್ಯ ಪೂಜೆಯನ್ನು ಮಾಡಲೇಬೇಕು. ದೇವರ ಪೂಜೆಗೆ ಒಂದು ದಿವಸ ವಿರಾಮ ಅಂತಿಲ್ಲ, ಪ್ರತಿನಿತ್ಯ ಬೇಕೇ ಬೇಕು. ಆದರೆ ಎಲ್ಲಿ ಮಾಡೋದು ಅಂದಾಗ ಚಕ್ರಾಬ್ಜಾದಿಕ ಮಂಡಲೆ ಅಂತ ಹೇಳ್ತಾರೆ. ಚಕ್ರಾಬ್ಜ ಮೊದಲಾದ ಮಂಡಲದಲ್ಲಿ ಮಾಡಬೇಕು. ಚಕ್ರಾಬ್ಜ ಮಂಡಲ, ಸರ್ವತೋಭದ್ರ ಮಂಡಲ, ಹೀಗೆ ಅನೇಕ ಮಂಡಲಗಳಿದೆ. ಚಕ್ರಾಬ್ಜ ಮಂಡಲ ರಂಗೋಲಿ ಅಂತ ಇದೆ. ರಂಗೋಲಿಯಲ್ಲಿ ಅದೊಂದು ಪ್ರಕಾರ. ಚಕ್ರಾಬ್ಜ ಮಂಡಲ ಹೇಗಿದೆಯೋ ಅದೇ ರೀತಿ ರಂಗೋಲಿಯಲ್ಲಿ ಹಾಕೋದು. ಆದ್ದರಿಂದ ನಮಗೆ ಒಂದು ಸೂಚನೆ ಇದು. ಆಚಾರ್ಯರು ಹೇಳಿದ್ದಾರೆ, ಚಕ್ರಾಬ್ಜ ಮೊದಲಾದ ಮಂಡಲಗಳಲ್ಲಿ ಭಗವಂತನ ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು ಅಂತ. ಹಾಗಾಗಿ ರಂಗೋಲಿಯಿಂದ ಮಾಡೋದು ಅತಿ ಶ್ರೇಷ್ಠನೇ. ಇನ್ನು ಅಷ್ಟೇ ಅಲ್ಲ, ಇನ್ನೆಲ್ಲೆಲ್ಲಿ ಮಾಡಬಹುದು ಅಂದಾಗ ಹೃದಯದಲ್ಲಿ ಮಾಡಬಹುದು ಅಂತ. ನಾವು ಹೊರಗಡೆ ಏನು ಪ್ರತಿಮೆಯಲ್ಲಿ ಸಾಲಗ್ರಾಮದಲ್ಲಿ ದೇವರ ಪೂಜೆಯನ್ನು ಮಾಡ್ತೀವಿ, ನಮ್ಮ ಮನಸ್ಸೇ ದೊಡ್ಡ ಪ್ರತಿಮೆ, ಅಲ್ಲಿ ದೇವರನ್ನು ಅರ್ಚನೆ ಮಾಡಬೇಕು. ಇನ್ನು ಜಲೆ, ನೀರಿನಲ್ಲಿ ಮಾಡುವಂಥದ್ದು. ಇನ್ನು ಸ್ಥಿರ ಪ್ರತಿಮೆ, ಚಲ ಪ್ರತಿಮೆ. ಸ್ಥಿರ ಪ್ರತಿಮೆಗಳು ಅಂದರೆ ಸಾಲಗ್ರಾಮ ಪ್ರತಿಮೆ ಇತ್ಯಾದಿಗಳು ಸ್ಥಿರ ಪ್ರತಿಮೆ ಅಂತ ಆಗುತ್ತೆ. ಅಂದರೆ ಎಲ್ಲಿ ಒಂದೇ ಕಡೆ ಇಟ್ಟಿರ್ತೀವಿ, ಇಲ್ಲ ಅದನ್ನು ಕೂಡ ತಗೊಂಡು ಹೋಗ್ತೀವಿ ಅಂದರೆ ಆಗ ಅದು ಕೂಡ ಅಸ್ಥಿರ ಪ್ರತಿಮೆಗಳು ಅಂತ ಆಗುತ್ತೆ. ಆವಾಗ ಸ್ಥಿರ ಆಗಲಿ ಅಸ್ಥಿರ ಆಗಲಿ, ಒಟ್ಟಿನಲ್ಲಿ ಈ ಎರಡೂ ರೀತಿಯ ಪ್ರತಿಮೆಗಳಲ್ಲಿ ನಾವು ಭಗವಂತನ ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು ಅಂತ. ಇಷ್ಟು ಆಚಾರ್ಯರ ಈ ಶ್ಲೋಕದಿಂದ ನಮಗೆ ಸಿಗುವಂಥ ಅರ್ಥ. ಇನ್ನು ಪುರಾಣಗಳಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ. 8 ರೀತಿ ಭಗವಂತನ ಪ್ರತಿಮೆಗಳಿದೆ. ಆ 8 ರೀತಿಯ ಪ್ರತಿಮೆಗಳಲ್ಲಿ ದೇವರ ಆರಾಧನೆಯನ್ನು ಮಾಡಬೇಕು. ಅದು ಯಾವುದು ಅಂದಾಗ ಶೈಲಿ ದಾರುಮಯೀ ಲೌಹಿ ಲೇಪ್ಯ ಲೇಖ್ಯಾ ಚ ಸೈಕತಿ ಮನೋಮಯೇ ಮಣಿಮಯೇ ಪ್ರತಿಮಾಷ್ಟ ವಿಧಾಮತ ಅಂತ ಹೇಳಿದೆ. ಅಂದರೆ ಶೈಲಿ ಅಂತ ಮೊದಲು ಬಂತು, ಅಂದರೆ ಶಿಲೆ, ಕಲ್ಲಿನಲ್ಲಿ ನಾವು ದೇವರ ಆರಾಧನೆಯನ್ನು ಮಾಡೋದು. ಇದು ಕಲ್ಲಿನ ಪ್ರತಿಮೆ ಆಯಿತು. ಇನ್ನು ದಾರುಮಯಿ ಅಂತ. ದಾರು ಅಂದರೆ ಮರ,
ಮರದ ಗೊಂಬೆ, ಮರದಿಂದ ದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದರೆ ಆಗ ಮರದಲ್ಲಿ ದೇವರ ಆರಾಧನೆ. ಇನ್ನು ಇನ್ನು ಲೋಹಗಳು, ಬಂಗಾರ, ಬೆಳ್ಳಿ, ತಾಮ್ರ, ಈ ರೀತಿಯ ಪ್ರತಿಮೆಗಳಲ್ಲಿ ನಾವು ಆರಾಧನೆಯನ್ನು ಮಾಡೋದು. ಇನ್ನು ಲೇಪ್ಯ ಅಂತ ಹೇಳ್ತಾರೆ, ಅಂದರೆ ಗೋಮಯದಿಂದ ಎಲ್ಲಿ ಲೇಪನ ಮಾಡಿರ್ತೀವಿ. ಗೋಮಯದಿಂದ ಮಾಡೋದು ಅಂದರೆ ನಾವೆಲ್ಲ ಗೋಮಯದಿಂದ ಭಗವಂತನ, ಉದಾಹರಣೆಗೆ ಕೃಷ್ಣನ ರಥ, ಕೃಷ್ಣನನ್ನು ಹೀಗೆ ಗೋಮಯದಿಂದಲೇ ಕೆಲವರು ಬರೀತಾರೆ ಚಿತ್ರವನ್ನು, ಅದರಲ್ಲಿ ಆರಾಧನೆಯನ್ನು ಮಾಡಬಹುದು. ಇನ್ನು ಲೇಖ್ಯ ಚ ಸೈಕತಿ ಅಂತ ಮುಂದೆ ಹೇಳ್ತಾರೆ. ಲೇಖ್ಯ ಅಂದರೆ ರೇಖೆಗಳು, ಅಂದರೆ ರಂಗೋಲಿಯಿಂದ ಬರೆಯೋದು ಅಂತ ಅರ್ಥ. ಹೀಗೆ ಶಾಸ್ತ್ರೀಯವಾಗಿ ರಂಗೋಲಿಯಿಂದ ಬರೆದು ದೇವರ ಚಿತ್ರವನ್ನು ಅಲ್ಲಿ ಅರ್ಚನೆ ಮಾಡುವಂಥದ್ದು ಇದ್ದೇ ಇದೆ. ಅದನ್ನು ಈಗಿನ ಕಾಲದವರೆಗೂ ಸಂಪ್ರದಾಯದವರೆಲ್ಲ ಪಾಲಿಸ್ತಾ ಬಂದಿದ್ದಾರೆ. ಇನ್ನು ಮರಳಿನಿಂದ ಭಗವಂತನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅರ್ಚನೆಯನ್ನು ಮಾಡೋದು. ಇನ್ನು ಮನೋಮಯಿ, ಮಣಿಮಯಿ, ಮಣಿಗಳಿಂದ ನಿರ್ಮಾಣ ಮಾಡಿರೋದು ಭಗವಂತನ ಪ್ರತಿಮೆಯನ್ನು. ಇನ್ನು ಮನಸ್ಸಿನಲ್ಲೇ ಒಂದು ಕಲ್ಪನೆ ಮಾಡಿಕೊಳ್ಳೋದು, ಹೀಗೆ ದೇವರು ಇರ್ತಾನೆ ಅಂತ. ಹೀಗೆ ಇಷ್ಟು ಕಡೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲೆಲ್ಲ ನಾವು ಗಮನಿಸಬೇಕಾಗಿದ್ದು, ರಂಗೋಲಿ ಅನ್ನೋದರ ಉಲ್ಲೇಖ ಇದ್ದೇ ಇದೆ. ರಂಗೋಲಿಯಿಂದ ಭಗವಂತನ ಆರಾಧನೆ ಮಾಡೋದು ಅನ್ನೋದು ಆಚಾರ್ಯರಿಗೆ ಸಮ್ಮತ. ಅದರಿಂದ ವಿಶೇಷವಾಗಿ ಆರಾಧನೆ ಎಲ್ಲರೂ ಕೂಡ ಮಾಡಲೇಬೇಕು. ಅದರಲ್ಲಿ ಸ್ತ್ರೀಯರು ಹೆಚ್ಚಾಗಿ ಅದನ್ನು ಮಾಡೋದು. ಯಾಕೆಂದರೆ ಪುರುಷರಿಗೆ ಸಾಲಿಗ್ರಾಮ ಪೂಜೆ, ಪ್ರತಿಮಾ ಪೂಜೆ ಅಂತಿದೆ, ಸ್ತ್ರೀಯರಿಗೆ ಸಾಲಿಗ್ರಾಮ ಪ್ರತಿಮಾ ಪೂಜೆ ಅಂತಿಲ್ಲ. ಹಾಗಾಗಿ ರಂಗೋಲಿ ಅನ್ನೋ ಇನ್ನೊಂದು ವಿಧ ಅವರಿಗಿದೆ. ಅದನ್ನು ಪುರುಷರು ಸಾಲಿಗ್ರಾಮ ಇತ್ಯಾದಿಗಳಲ್ಲಿ ಮುಳುಗಿರ್ತಾರೆ ಪೂಜೆಯಲ್ಲಿ, ಸ್ತ್ರೀಯರು ರಂಗೋಲಿಯಿಂದ ದೇವರ ಆರಾಧನೆಯನ್ನು ಮಾಡುವಂಥದ್ದಿದೆ. ಅದರಲ್ಲಿ ಒಂದು ಗಮನಿಸಬೇಕು, ಯಾವಾಗ ಗೋಮಯದಿಂದ ಈ ಭಗವಂತನ ಚಿತ್ರವನ್ನು ಬರೆಯೋದಾಗಲಿ ಅಥವಾ ರಂಗೋಲಿಯಿಂದ ದೇವರ ಚಿತ್ರವನ್ನು ಬಿಡಿಸೋದಾಗಲಿ ಮಾಡ್ತಾರೆ, ಸೀದಾ ಭಗವಂತ ಏನು ಬಂದು ಕೂಡ್ಬಿಡಲ್ಲ. ತಕ್ಷಣ ಕೃಷ್ಣನ ಚಿತ್ರವನ್ನು ಅಥವಾ ದುರ್ಗೆಯ ಚಿತ್ರವನ್ನು ರಂಗೋಲಿಯಿಂದ ಬಿಡಿಸಿದರೆ ತಕ್ಷಣ ಭಗವಂತ ಬರ್ತಾನ? ಇಲ್ಲ. ಅಲ್ಲಿ ದೇವತೆಗಳು, ಭಗವಂತ ಎಲ್ಲ ಸನ್ನಿಧಾನ ಇಡಬೇಕು ಅಂದರೆ ಅದಕ್ಕೆ ವಿಶೇಷವಾದ ಪೂಜೆ, ಅಂದರೆ ಆವಾಹನೆ ಎಲ್ಲ ಮಾಡಬೇಕು. ಆ ರಂಗೋಲಿ ಬರೆದು ಆಮೇಲೆ ಆ ಸ್ಥಳವನ್ನು ಶುದ್ಧೀಕರಿಸಿ, ಅಂದರೆ ರಂಗೋಲಿ ಬರೆಯೋ ಮುಂಚೆನೇ ಆ ಸ್ಥಳ ಶುದ್ಧ ಮಾಡ್ಕೊಂಡಿರ್ತಾರೆ, ಅದೇನು ಹೇಳೋದು ಬೇಕಾಗಿಲ್ಲ. ಆದರೆ ರಂಗೋಲಿಯನ್ನು ಬರೆದ ಆದಮೇಲೆ, ಅಂದರೆ ರಂಗೋಲಿಯಿಂದ ಚಿತ್ರವನ್ನು ನಿರ್ಮಾಣ ಮಾಡಿ ಆದಮೇಲೆ ಅಲ್ಲಿ ಅರ್ಚನೆಯನ್ನೆಲ್ಲ ಮಾಡಲಿಕ್ಕಿದೆ, ಕೆಲವು ಧ್ಯಾನವನ್ನು ಮಾಡಲಿಕ್ಕಿದೆ. ಅದೆಲ್ಲ ಮಾಡಿದ ಮೇಲೆ ಭಗವಂತ ಹಾಗೆ ದೇವತೆಗಳು ಅಲ್ಲಿ ಬಂದು ನೆಲೆಸ್ತಾರೆ. ಆಮೇಲೆ ಅವರ ಬಳಿ ಪ್ರಾರ್ಥನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ರಂಗೋಲಿ ಅನ್ನೋದು ಒಂದು ಭಗವಂತನ ಅನುಗ್ರಹಕ್ಕೆ ಪ್ರತಿಮೆಯ ರೀತಿಯಲ್ಲಿದೆ. ಆ ಪ್ರತಿಮೆಯ ಮುಖಾಂತರ ನಾವು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬಹುದು ಅಂತ ತಿಳಿಬೇಕು. ಇನ್ನು ಭಾಗವತದಲ್ಲಿ ಭಗವಂತನ ಸನ್ನಿಧಾನ ಎಲ್ಲೆಲ್ಲಿ ಇದೆ ಅಂತ ಒಂದು ವಿಷಯವನ್ನು ತಿಳಿಸ್ತಾರೆ. ಜಾಸ್ತಿ ಸನ್ನಿಧಾನ ದೇವರಲ್ಲಿ ಬಂದು ನೆಲೆಸಿರ್ತಾನೆ. ಎಲ್ಲೆಲ್ಲಿ? ಅದಕ್ಕೆ ಒಂದು ಸುಂದರವಾದ ಶ್ಲೋಕ ಹೀಗಿದೆ: ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವಃ ವೈಷ್ಣವಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ. ಅಂದರೆ ಮೊದಲಿಗೆ ಸೂರ್ಯನ ಒಳಗಡೆ ಭಗವಂತನ ಚಿಂತನೆ, ಅಗ್ನಿಯ ಒಳಗಡೆ, ಬ್ರಾಹ್ಮಣರ ಒಳಗಡೆ, ಹಸುವಿನ ಒಳಗಡೆ, ವೈಷ್ಣವರ ಒಳಗಡೆ, ಆಕಾಶ, ಗಾಳಿ, ನೀರು, ಆತ್ಮ ಮತ್ತು ಭೂಮಿ, ಎಲ್ಲ ಭೂತಗಳು. ಹೀಗೆ ಇದೆಲ್ಲ ಪುಣ್ಯವಾದ, ಪವಿತ್ರವಾದ ಭಗವಂತನ ಆವಾಸ ಸ್ಥಾನ. ಈಗ ಉದಾಹರಣೆಗೆ ಸೂರ್ಯನ ತಗೊಂಡಾಗ ಗಾಯತ್ರಿ ಮಂತ್ರದಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅಂದರೆ ಸೂರ್ಯನ ಒಳಗಡೆ ಇರೋ ನಾರಾಯಣನನ್ನು ಗಾಯತ್ರಿ ಮಂತ್ರದಿಂದ ನಾವು ಅರ್ಚನೆ ಮಾಡಬೇಕು. ಇನ್ನು ಅಗ್ನಿಯಲ್ಲಿ ಆಹುತಿಯನ್ನು ನೀಡೋ ಮುಖಾಂತರ, ತುಪ್ಪ ಇತ್ಯಾದಿಗಳನ್ನು ಆಹುತಿಯನ್ನಾಗಿ ಕೊಡೋ ಮುಖಾಂತರ. ಇನ್ನು ಬ್ರಾಹ್ಮಣನಿಗೆ ಆತಿಥ್ಯವನ್ನು ನೀಡಬೇಕು, ಹಸುವಿಗೆ ಹುಲ್ಲು ಮೊದಲಾದ ಆಹಾರವನ್ನು ನೀಡಬೇಕು. ಇನ್ನು ಒಬ್ಬ ವಿಷ್ಣು ಭಕ್ತ ಬಂದಾಗ ಯೋಗ್ಯ ರೀತಿಯಿಂದ ಅವನಿಗೆ ಸತ್ಕಾರ ಮಾಡಬೇಕು. ಇನ್ನು ಹೃದಯಾಕಾಶದಲ್ಲಿ ದೇವರ ಧ್ಯಾನ ಮಾಡಬೇಕು. ವಾಯುದೇವರನ್ನ ಜೀವೋತ್ತಮ ಅಂತ ತಿಳಿಬೇಕು. ಆ ಜೀವೋತ್ತಮರಾದ ವಾಯುದೇವರ ಒಳಗಡೆ ಸರ್ವೋತ್ತಮನಾದ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇನ್ನು ನೀರನ್ನೇ ಅರ್ಪಿಸಿ ಆರಾಧನೆ. ಇನ್ನು ಭೂಮಿಯಲ್ಲಿ ಆರಾಧನೆ ಅಂದರೆ ಹೇಗೆ ಅಂತ, ಭೂಮಿಯಲ್ಲಿ ದೇವರು ಇರ್ತಾನೆ, ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ. ಅವನು ಆರಾಧನೆ ಮಾಡೋದು ಹೇಗೆ ಅಂದರೆ ಭೂಮಿ ಮೇಲೆ ರಂಗೋಲಿ ಹಾಕಿ ಆರಾಧನೆ ಮಾಡೋದು ಅಂತ. ಹೀಗೆ ನೀವು ಪುರಾಣಗಳನ್ನು ನೋಡ್ಬೋದು, ಆಚಾರ್ಯರ ಮಾತನ್ನು ಗಮನಿಸ್ಬೋದು, ಭಾಗವತವನ್ನು ಗಮನಿಸ್ಬೋದು. ಎಲ್ಲ ಕಡೆ ಅಲ್ಲಿ ಒಂದೊಂದು ಕಡೆ ರಂಗೋಲಿ ಸೇರ್ಕೊಂಡಿದೆ. ಹೀಗಾಗಿ ರಂಗೋಲಿಯಿಂದ ಆರಾಧನೆ ಮಾಡೋದು ಅತಿ ಪ್ರಶಸ್ತ ಅಂತ ನಮಗೆ ಗೊತ್ತಾಯಿತು. ಭಾಗವತದಲ್ಲಿ ತಿಳಿಸಿದಂತೆ ಇಷ್ಟು ಭಗವಂತನ ವಿಶೇಷ ಸ್ಥಾನಗಳಲ್ಲಿ ಯಾವಾಗ ದೇವರನ್ನು ಧ್ಯಾನ ಮಾಡ್ತೀವಿ ಆಗ ಯಾವ ರೀತಿ ದೇವರನ್ನು ಧ್ಯಾನ ಮಾಡಬೇಕು ಅಂದಾಗ
4 ಭುಜಗಳು ಹೊಂದಿರುವಂತಹ ದೇವರನ್ನ ಚಿಂತಿಸಬೇಕಂತೆ. ಅದರಲ್ಲಿ ಶಂಖ, ಚಕ್ರ, ಗದಾ, ಪದ್ಮ. ಈಗ ರಂಗೋಲಿಯಿಂದ ಬಿಡಿಸಿದಾಗ ದೇವರ ಚಿತ್ರವನ್ನ, ಉದಾಹರಣೆಗೆ ಆ ಚಿತ್ರದಲ್ಲಿ ಸಹಜವಾಗಿ ಒಳಗಡೆ ಆ ಭಗವಂತನ ಸನ್ನಿಧಾನ ಅಲ್ಲಿದೆ. ಅಲ್ಲಿ ಭಗವಂತ ತೇಜೋ ರೂಪದಿಂದ ಬಂದು ನೆಲೆಸಿದ್ದಾನೆ. ಅಲ್ಲಿ ಶಂಖಚಕ್ರ ಗದಾ ಆಯುಧಗಳನ್ನು ಹಿಡಿದುಕೊಂಡು ಅಲ್ಲಿದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ ತನ್ನ ಕಣ್ಣಿನಿಂದ ಅಂತ ಚಿಂತಿಸಬೇಕು. ಅಷ್ಟೇ ಅಲ್ಲ, ಭಗವಂತ ಇನ್ನೊಂದು ಎಚ್ಚರದ ಮಾತನ್ನ ತಿಳಿಸ್ತಾನೆ. ಏನಂದ್ರೆ, ನೀವು ಇಷ್ಟು ಕಡೆ ಮಾತ್ರ ನಾನಿದ್ದೀನಿ ಅಂತ ಎಲ್ಲ ಪ್ರಾಣಿಗಳಲ್ಲಿ ನನ್ನನ್ನು ನೀವು ಕಾಣದೇ ಇದ್ರೆ ಆಗ ನೀವೆಲ್ಲ ಬೂದಿಯಲ್ಲಿ ಹೋಮ ಮಾಡಿದಂತೆ ಅಂತ. ಅಂದರೆ ಈಗ ಇಷ್ಟೆಲ್ಲ ಪೂಜೆ ಮಾಡೋದು, 8 ಸ್ಥಾನಗಳು ಹೇಳಿದ್ದಾರೆ, ಅಷ್ಟೂ ಕಡೆ ಎಲ್ಲ ಮಾಡೋದು, ಆದರೆ ಯಾರೋ ಒಬ್ಬರು ಬಂದಾಗ ಅವರನ್ನು ಬೈದು ಬಿಡೋದು, ಚೆನ್ನಾಗಿ ಹಿಂಸೆ ಮಾಡಿಬಿಡೋದು, ಈ ರೀತಿ ಈ ಹಿಂಸೆ ಅನ್ನೋದು ಬೇರೆಯವ್ರಿಗೆ ಮಾಡಿದ್ರೆ ಅದು ಒಳ್ಳೆಯದಲ್ಲ. ಯಾಕೆ, ಎಲ್ಲರ ಒಳಗಡೆ ದೇವರಿದ್ದಾನೆ, ಅನ್ನೋ ಶಾಂತಿ ಪ್ರಿಯರಾಗಬೇಕು ಅಂತ. ಹಾಗಾದರೆ ದುಷ್ಟರ ಕಥೆ ಏನು? ದುಷ್ಟರ ಸಂಹಾರ ಅದು ನಿಜ ಕರ್ತವ್ಯ. ಆದರೆ ಯಾರು ಒಳ್ಳೆಯವರು ಇರ್ತಾರೆ ಅಂಥ ಒಳ್ಳೆಯವರ ಒಳಗಡೆ ಇರೋ ದೇವರನ್ನು ನಾವು ಸರ್ವದಾ ಅರ್ಚನೆ ಮಾಡೋದು ಏನರ್ಥ, ಯಾರೇ ಬರಲಿ ಅವರಿಗೆ ಒಳ್ಳೆಯ ಸತ್ಕಾರ, ಗೌರವ, ಆದರಗಳನ್ನು ನೀಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅಂತ. ಇದು ಒಂದು ನಿಜವಾದ ಪೂಜೆ. ಅದನ್ನು ಕೇವಲ ನಾನು ಪ್ರತಿಮಾದಿಗಳಲ್ಲಿ ಮಾತ್ರ ಇರ್ತೀನಿ, ಅಲ್ಲಿ ಮಾತ್ರ ನೀವು ಪೂಜೆ ಮಾಡೋದು ಅಂತ ಹೀಗೆ ಇಟ್ಟುಕೊಂಡು ಬೇರೆ ಪ್ರಾಣಿಗಳಿಗೆಲ್ಲ ಅವಮಾನ ಮಾಡ್ತಾ ಇದ್ದರೆ ಆಗ ನನಗದು ಸಂತೋಷಕ್ಕೆ ಕಾರಣ ಆಗೋದಿಲ್ಲ. ನೀವೆಲ್ಲ ಬೂದಿಯಲ್ಲಿ ಹೋಮ ಮಾಡಿದಂತೆ ಅಂತ ಇನ್ನೊಂದು ಎಚ್ಚರದ ಮಾತನ್ನು ಇಲ್ಲಿ ತಿಳಿಯಬೇಕು. ಹಾಗಾಗಿಯೇ ರಂಗೋಲಿ ಮುಂತಾದ ಸಾಧನಗಳನ್ನು ಬಳಸ್ಕೊಂಡು ಎಲ್ಲಿ ದೇವರ ಆರಾಧನೆ ಮಾಡ್ತೀವಿ ಆಗ ಅವಶ್ಯವಾಗಿ ಬೇರೆಯವ್ರಿಗೆ ಏನು ತೊಂದರೆ ಕೊಡದೆ ನಾವು ನಮ್ಮ ಸಾಧನಾ ಮಾರ್ಗದಲ್ಲಿದ್ದರೆ ಆಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಇದೊಂದು ವಿಷಯವನ್ನು ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಮ್ಮ ಹೃದಯದ ಒಳಗಡೆ ಇರೋ ದೇವರೇ ಆ ರಂಗೋಲಿಯಲ್ಲಿ ಬಂದು ನೆಲೆಸಿದಾನೆ ಎನ್ನುವ ಚಿಂತನೆಯನ್ನು ಮಾಡಬೇಕು. ಇದನ್ನೇನಂತೀವಿ, ಐಕ್ಯ ಚಿಂತನೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಒಳಗಡೆ ಇರೋ ದೇವರು, ಆ ರಂಗೋಲಿಯಲ್ಲಿ ಇರುವಂಥ ದೇವರು ಒಬ್ಬನೇ ಅನ್ನುವ ಚಿಂತನೆ. ಆಗ ಮುಂದೆ ಇರೋದಕ್ಕೆ ಅರ್ಚನೆ ಮಾಡಿದಷ್ಟು ನಮ್ಮ ಹೃದಯದ ಒಳಗಡೆ ಇರೋ ದೇವರಿಗೆ ನಾವು ಪೂಜೆ ಮಾಡಿದ ಹಾಗೆ, ಆಗ ನಮ್ಮ ಹೃದಯದಲ್ಲಿದ್ದ ಪರಮಾತ್ಮ ಸಂತೋಷಗೊಂಡ್ರೆ ಆಗ ನಮಗೆ ಒಳ್ಳೆಯ ಸೂಚನೆಗಳನ್ನು, ಸಲಹೆಗಳನ್ನು ಕೊಟ್ಟು ಅವನು ನಮ್ಮನ್ನು ಸಾಧನಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ಎನ್ನುವ ದೃಷ್ಟಿಯಲ್ಲಿ ಈ ಎಲ್ಲ ಪೂಜೆಗಳು ಬಂದಿದೆ. ಇನ್ನು ಇಷ್ಟಲ್ಲದೆ ಈ ರಂಗೋಲಿ ಅನ್ನೋದು ಮುಖ್ಯವಾಗಿ ಬಂದಿದ್ದು ಎಲ್ಲಿಂದ ಅಂದರೆ, ಅಗಸ್ತ್ಯರ ಪತ್ನಿ ಲೋಪಾಮುದ್ರಾ ಅಂತ ಅವರ ಹೆಸರು. ಆ ಲೋಪಾಮುದ್ರೆ ತಾನು ರಂಗೋಲಿಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಮೂಲಭೂತವಾಗಿ. ಇದೇನಂದರೆ, ಅಗಸ್ತ್ಯರು ಈ ಯಾಗಾದಿಗಳನ್ನು ಮಾಡೋದು ಜಾಸ್ತಿ. ಋಷಿಗಳು ಒಮ್ಮೆ ಯಾಗ ಮಾಡ್ತಾ ಇದ್ರು, ಗಂಡನಿಗೆ ಸಹಕಾರ ಮಾಡಬೇಕು ಅಂತ ಲೋಪಾಮುದ್ರೆ ತಾನು ಆ ಯಜ್ಞಕುಂಡದ ಮೇಲೆ ತಾನು ರಂಗೋಲಿಯನ್ನು ಬಿಡಿಸ್ತಾಳೆ. ಈ ಪುಡಿಗಳನ್ನು ತಗೊಂಡು ಅಲ್ಲಿ ರಂಗೋಲಿಯಿಂದ ಆ ಯಜ್ಞ ಕುಂಡಕ್ಕೆ ಅಲಂಕಾರವನ್ನು ಮಾಡ್ತಾಳೆ. ಆಗ ಮಾಡ್ಬೇಕಾದ್ರೆ ಅವಳಿಗೆ ಸಂದೇಹ ಬರುತ್ತೆ, ಅಲ್ಲ ನನಗೆಲ್ಲ ಬಣ್ಣಗಳು ಬೇಕು, ಬಣ್ಣ ಬಣ್ಣದಿಂದ ಹಾಕಬೇಕು ಅಂತ. ಆವಾಗ ಎಲ್ಲ ತತ್ವಗಳ ಬಳಿ ಪ್ರಾರ್ಥನೆ ಮಾಡ್ತಾಳಂತೆ. ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು ಎಲ್ಲ ತತ್ವಗಳ ಬಳಿ ಪ್ರಾರ್ಥನೆ ಮಾಡಿ ನನಗೆ ಒಂದೊಂದು ವಿಧವಾದಂತಹ ಈ ಬಣ್ಣವನ್ನು, ವರ್ಣವನ್ನು ಕೊಡಿ, ನಾನು ಅಲಂಕಾರವನ್ನು ಮಾಡಬೇಕು ಅಂದಾಗ ಒಂದೊಂದು ಭೂತದಿಂದಲೂ ಕೂಡ ಒಂದೊಂದು ಬಣ್ಣವನ್ನು ತಾನು ಪಡ್ಕೊಳ್ತಾಳೆ ಅಂತ ಕೇಳ್ತೀವಿ. ಈ ರೀತಿ ರಂಗೋಲಿಯನ್ನು ತಾನು ಯಜ್ಞ ಮಂಟಪಕ್ಕೆ ಹಾಕೋ ಮುಖಾಂತರ ಒಂದು ಚಾಲನೆ ನೀಡಿದ ಹಾಗೆ ಈ ರಂಗೋಲಿಯಿಂದ ಭಗವಂತನ ಅರ್ಚನೆಗೆ ಅಥವಾ ಈ ಯಾಗದ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಶುಭ ಸಂಕೇತವಾಗಿ ರಂಗೋಲಿಯನ್ನು ಹಾಕೋದನ್ನು ಅವಳ ಮುಖಾಂತರ ನಾವು ನೋಡಬಹುದು. ಅಷ್ಟೇ ಅಲ್ಲ, ಸೀತಾದೇವಿಯು ಕೂಡ ರಾಮಚಂದ್ರ ಸಿಗಲಿ ಅನ್ನೋ ಉದ್ದೇಶದಿಂದ ಅವಳು ಕೂಡ ರಂಗೋಲಿಯಿಂದ ದೇವರ ಅರ್ಚನೆಯನ್ನು ಮಾಡಿದ್ಲು ಅಂತ ಕೇಳ್ತೀವಿ. ಅದು ಅಕ್ಕಿ ಮುಖಾಂತರ, ಅಕ್ಕಿಯ ಪುಡಿ ಏನಿದೆ ಅಕ್ಕಿಯ ಪುಡಿಯಿಂದಾಗಿ ಅವಳು ಮಾಡಿದ್ಲು ಅಂತ. ಹೀಗೆ ಅನೇಕ ಪುರಾಣಗಳಲ್ಲಿ ಅಲ್ಲಲ್ಲಲ್ಲಿ ನಮಗೆ ಇಂಥ ಮಾತುಗಳು ಕೂಡ ಸಿಗತ್ತೆ. ಈ ಎಲ್ಲ ದೃಷ್ಟಿಯಲ್ಲಿ ರಂಗೋಲಿಯಿಂದ ಆರಾಧನೆ ಅತೀವ ಪ್ರಶಸ್ತ ಅಂತ ತಿಳಿತಾ ಇದೆ. ಇಲ್ಲಿಯವರೆಗೆ ರಂಗೋಲಿಯ ಮೂಲವನ್ನ ನಾವು ತಿಳ್ಕೊಂಡ್ವಿ. ರಂಗೋಲಿಯಿಂದ ಆರಾಧನೆಯನ್ನ ಯಾರ್ಯಾರು ಮಾಡಿದ್ರು, ಅದೇ ರೀತಿಯಲ್ಲಿ ರಂಗೋಲಿಯಿಂದ ಆರಾಧನೆ ಮಾಡೋದು ಶಾಸ್ತ್ರೀಯ ಅನ್ನೋ ವಿಷಯವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಮುಂದೆ ರಂಗೋಲಿ ಅನ್ನುವ ಶಬ್ದದ ಅರ್ಥ ಏನಿರಬಹುದು ಅನ್ನೋದನ್ನ ಚಿಂತಿಸೋಣ. ರಂಗೋಲಿ ಅನ್ನೋದನ್ನ ಹೀಗೆ ವಿವರಿಸ್ತಾರೆ, ರಂಗನನ್ನ ಒಲಿಸ್ಕೊಳ್ಳೋದು ಅಂತ ಅರ್ಥ. ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಇರುವಂತಹ ಸಾಧನೆ ಏನಿದೆ ಅದನ್ನ ರಂಗೋಲಿ ಅಂತ, ಅದು ಸೇರಿಸಿ ರಂಗೋಲಿ ಅಂತಾಗಿದೆ. ರಂಗನನ್ನ ಒಲಿಸಿಕೊಳ್ಳಿಕ್ಕೆ ಯಾವುದು ಸಾಧನವೋ ಅದನ್ನ ರಂಗೋಲಿ ಅಂತ ಕರೀತಾರೆ. ಅದು ಕೂಡ ರಂಗಾದ ಪರಮಾತ್ಮ ಅವನನ್ನ ರಂಗದಿಂದ ಅಂದ್ರೆ ವರ್ಣದಿಂದ ಅಥವಾ ವರ್ಣದ ವಲ್ಲಿ ಅಂದರೆ ಬಳ್ಳಿ ಅಂತಲೂ ಅರ್ಥ ಇದೆ. ಹೀಗೆ ಈ ಬಣ್ಣದ ಬಳ್ಳಿಗಳಿಂದ ದೇವರನ್ನ ನಾವು ಒಲಿಸ್ಕೊಳ್ಳೋದು. ಈ ರೀತಿಯಲ್ಲಿ
ರಂಗೋಲಿ ಅನ್ನೋ ಶಬ್ದದ ಅರ್ಥವನ್ನು ವಿವರಿಸ್ತಾರೆ. ಹಾಗಾದರೆ ರಂಗನಾಥನನ್ನು, ಪರಮಾತ್ಮನನ್ನು ಒಲಿಸ್ಕೊಳ್ಳಿಕ್ಕೆ ಇರುವಂಥ ಸಾಧನ ಇದು ಅಂತ ಗೊತ್ತಾಯಿತು. ಆದರೆ ಇದನ್ನು ಸಾಧಿಸಬೇಕಾದ್ರೆ ಹೇಗೆ ಸಾಧಿಸೋದು, ದೇವರ ಅನುಗ್ರಹ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ಒಂದು ಮಾತು ಹೇಳ್ತಾರೆ. ಯಾವಾಗ ಮನೆಯ ಅಂಗಳದಲ್ಲಿ ಒಬ್ಬ ಸ್ತ್ರೀ ರಂಗೋಲಿಯನ್ನು ಹಾಕ್ತಾಳೆ, ನಂತರ ಮಾರನೇ ದಿವಸ ಆ ರಂಗೋಲಿ ಸ್ವಲ್ಪ ಆಚೆ ಈಚೆ ಆಗಿದ್ರೆ ಆಗ ಭಗವಂತ ಬಂದು ಹೋಗಿದ್ದಾನೆ ಅಂತ. ಅಲ್ಲ, ಇದು ಹೇಗೆ, ಹಾಕಿದಾಗಲೇ ಸರಿಗೆ ಹಾಕಿಲ್ಲ, ಒಂದೆರಡು ನಿಮಿಷದಲ್ಲೇ ಆಚೆ ಈಚೆ ಆಗಿಬಿಟ್ರೆ ಭಗವಂತ ಬಂದು ಹೋಗಿದ್ದಾನೆ ಅಂತ ಅರ್ಥನ ಅಂದರೆ ಅದಕ್ಕೆ ಅಭಿಪ್ರಾಯ ಬೇರೆ ಅಂತೆ. ಯಾರ ಮನೆಯ ಮುಂದೆ ರಂಗೋಲಿ ಇದೆಯೋ ಅಲ್ಲಿ ಒಳ್ಳೆ ವೈಷ್ಣವರು ಬರಬೇಕು ಅಂತ ಮನಸ್ಸು ಮಾಡ್ತಾರಂತೆ. ಆಗ ಒಳ್ಳೆ ವೈಷ್ಣವರು ಬಂದಾಗ ಆ ರಂಗೋಲಿಯನ್ನು ದಾಟ್ಕೊಂಡು ಹೋಗ್ತಾರೆ. ಆ ರಂಗೋಲಿಯನ್ನು ದಾಟ್ಕೊಂಡು ಹೋಗ್ಬೇಕಾದ್ರೆ ಕೆಲವು ಸಲ ಕಾಲಿಗೂ ಕೂಡ ಮೆತ್ತತ್ತೆ ಆ ರಂಗೋಲಿ. ನಂತರ ಹೀಗೆ ಅನೇಕರು ಓಡಾಡ್ತಾ ಆ ರಂಗೋಲಿ ನಶಿಸಿ ಹೋಗುತ್ತೆ. ಮಾರನೇ ದಿವಸ ಅದು ಕಾಣಿಸೋದಿಲ್ಲ. ಅಂದ್ರೆ ಅರ್ಥ ಏನು, ರಂಗೋಲಿಯನ್ನು ಹಾಕಿದಾಗ ಅನೇಕ ವೈಷ್ಣವರು ಆ ಮನೆಗೆ ಬಂದು ಹೋಗ್ತಾರೆ ಅಂತ ಅರ್ಥ. ಆ ವೈಷ್ಣವರ ರೂಪದಲ್ಲಿ ದೇವರೇ ಬಂದು ಹೋಗ್ತಾನೆ ಅಂತ. ಯಾಕೆ, ಬ್ರಾಹ್ಮಣರ ಒಳಗಡೆ, ವೈಷ್ಣವರ ಒಳಗಡೆ ದೇವರು ತನ್ನ ವಿಶೇಷವಾದ ಸನ್ನಿಧಾನ ಇಟ್ಟಿರ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅಂತ ಕೃಷ್ಣ ತಾನು ಬ್ರಾಹ್ಮಣರ ಒಳಗಡೆ, ಗೋವಿನ ಒಳಗಡೆ ತಾನು ಇರ್ತಾನೆ. ಆ ರೂಪದಲ್ಲಿ ತಾನು ಬಂದು ಹೋಗ್ತಾನೆ ಎನ್ನುವ ಬಲವತ್ತರವಾದ ನಂಬಿಕೆ, ವಿಶ್ವಾಸ. ಈ ನಿಟ್ಟಿನಲ್ಲಿ ಆ ರಂಗೋಲಿಯನ್ನು ಹಾಕಿದಾಗ ಮನೆಗೆ ದೇವರು ಬಂದು ಹೋಗ್ತಾನೆ ಎನ್ನುವ ಒಂದು ಚಿಂತನೆಯನ್ನು ಕೂಡ ಮಾಡಬೇಕು. ಅಷ್ಟೇ ಅಲ್ಲ, ಯಾವ ವೈಷ್ಣವ ಮನೆಗೆ ಬಂದು ಹೋಗ್ತಾನೋ ಅವನು ಆ ಮನೆಯ ಸ್ತ್ರೀಯರ ರಜೋಗುಣವನ್ನು ತಗೊಂಡು ಹೋಗ್ತಾನೆ ಅಂತ. ರಜೋಗುಣ ಅಂದರೆ ಅಭಿಪ್ರಾಯ ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳೇನಿದೆ. ಈ ತಮೋಗುಣ ಅಂತೂ ಇರಲ್ಲ. ಯಾಕೆ ಹೇಳಿ, ಈ ರಂಗೋಲಿ ಅಂತಹ ಧಾರ್ಮಿಕ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ತೀರ ತಮೋಗುಣ ಇರೋರು ಅಂತಲ್ಲ, ಅವರು ದೈತ್ಯರಾಗಿರ್ತಾರೆ. ಹಾಗಾದ್ರೆ ರಜೋಗುಣ ಅಂದರೆ ಕೆಲವು ಸಲ ಮಾಡ್ತಾರೆ, ಕೆಲವು ಸಲ ಮಾಡಲ್ಲ, ಕೆಲವು ಸಲ ರಂಗೋಲಿಯನ್ನು ಹಾಕೋದು, ಕೆಲವು ದಿವಸ ಹಾಕದೇ ಇರೋದು, ಔದಾಸೀನ್ಯ ಪ್ರವೃತ್ತಿ, ಉದಾಸೀನವಾಗಿರೋದು, ಈ ರೀತಿ ಎಲ್ಲ ಇದೆ. ಇದೆಲ್ಲ ರಜೋಗುಣದ ಪ್ರಭಾವ. ಆ ರಜೋಗುಣವನ್ನು ಕಳೀತಾರಂತೆ ಯಾರು ಬಂದ ವೈಷ್ಣವರೆಲ್ಲ. ಯಾಕೆಂದರೆ ಬಂದು ಅವರು ಹೋಗ್ತಾ ಇದ್ದಾರೆ ಅಂದರೆ ಅವರು ತಮ್ಮ ಪುಣ್ಯವನ್ನೆಲ್ಲ ಧರಿಸ್ಕೊಂಡು ಬಂದಿರ್ತಾರೆ. ಯಾರು ವೈಷ್ಣವರು ತಾವು ಈ ರಂಗೋಲಿಯನ್ನು ನೋಡಿಕೊಂಡು ಬಂದು ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗ್ತಾರೋ ಆಗ ಒಂದಿಷ್ಟು ಪುಣ್ಯವನ್ನು ಅವ್ರಿಗೆ ಕೊಟ್ಟು ಅವರ ಕೆಟ್ಟ ಗುಣಗಳನ್ನು ನಾಶಪಡಿಸಿ ಹೋಗಿರ್ತಾರೆ ಅಂತ. ಯಾಕೆಂದರೆ ಅವರ ಆಶೀರ್ವಾದ ಅವರಿಗೆ ಸಿಕ್ಕಿರತ್ತೆ ಅಂತ ಅರ್ಥ. ಈ ರೀತಿ ಆ ಬಂದ ವೈಷ್ಣವರ ಆಶೀರ್ವಾದದ ಪ್ರಭಾವ ಅಲ್ಲಿದ್ದ ಗುಣಗಳೆಲ್ಲ, ಕೆಟ್ಟ ಗುಣಗಳೆಲ್ಲ ನಶಿಸಿ ಹೋಗುತ್ತೆ ಅಂತ. ಈ ರೀತಿಯಲ್ಲಿ ರಂಗೋಲಿಯ ಮಹಾತ್ಮೆ ಬಹಳ ವಿಸ್ತಾರವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತಿದೆ, ರಂಗೋಲಿಯನ್ನು ದಾಟೋದು ಅಂತ ಒಂದಿದೆ. ಸ್ವಸ್ತಿ ಹಾಕಿರ್ತಾರೆ, ಅಂದರೆ ಮನೆ ಅಂಗಳದಲ್ಲಿ, ಮನೆ ಬಾಗಿಲ ಹತ್ತಿರ ಸ್ವಸ್ತಿ ರಂಗೋಲಿ ಅಂತ ಹಾಕಿರ್ತಾರೆ. ಆ ಸ್ವಸ್ತಿ ರಂಗೋಲಿ ಏನಿದೆ ಅದನ್ನು ದಾಟಬಾರ್ದು ಅಂತಿದೆ. ಅದನ್ನು ದಾಟಬಾರ್ದು. ಅಷ್ಟೇ ಅಲ್ಲ, ಗೋಮಯದಿಂದ ಲೇಪನವನ್ನು, ಅಂದರೆ ದೇವರ ಚಿತ್ರನೋ ಅಥವಾ ಮತ್ತೊಂದನ್ನು ಗೋಮಯದಿಂದ ಹಾಕಿರ್ತಾರೆ, ಅದನ್ನೆಲ್ಲ ದಾಟಬಾರ್ದು ಅಂತ ಇದೆ. ಮತ್ತು ಮನೆ ಅಂಗಳದಲ್ಲಿ ಹಾಕೋದು ಅಂದರೆ ಈಗಿನ ಕಾಲದಲ್ಲಿ ಮನೆ ಮುಂದೆ ಅಂದರೆ ಅಲ್ಲೇ ಹಾಕಬೇಕಾಗಿ ಬರುತ್ತೆ, ಚಿಕ್ಕ ಚಿಕ್ಕ ಮನೆ ಆದರೆ. ಹಿಂದಿನ ಕಾಲದಲ್ಲಿ ತುಂಬ ದೂರದಲ್ಲಿರೋದು, ಹಾಗಾಗಿ ಅದನ್ನು ದಾಟುವಂಥ ಪ್ರಸಂಗ ಇರ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಸೈಡ್ನಲ್ಲಾದರೂ ಕೂಡ ಹೋಗಬೇಕು, ಅದನ್ನು ದಾಟಬಾರ್ದು ಅಂತ ಇದೆ. ಅದರ ಬಗ್ಗೆ ಒಂದು ಶ್ಲೋಕವೂ ಕೂಡ ಇದೆ. ಅಕೃತ ಸ್ವಸ್ತಿಕಾಂ ಯಾತು ಕ್ರಮೇಲಿಪ್ತಾಂ ಚ ಮೇದಿನಿಂ ತಸ್ಯಾಹ ತ್ರೀಣಿ ವಿನಶ್ಯಂತಿ ವಿತ್ತಂ ಆಯುರ್ ಯಶಸ್ತಥ. ಅಲ್ಲಿ ಸ್ವಸ್ತಿ ರಂಗೋಲಿಯನ್ನು ಹಾಕಿದ್ದು ಅದನ್ನು ದಾಟಿದರೆ, ಹಾಗೆ ಗೋಮಯದಿಂದ ಲೇಪನ ಮಾಡಿದಾಗ ಭೂಮಿಗೆ ಅಥವಾ ರಂಗೋಲಿಯಿಂದ ಲೇಪನ ಮಾಡಿದ ಭೂಮಿಯನ್ನು ದಾಟಿದರೆ ಆಗ ಅವನಿಗೆ 3ರ ನಾಶ, 3ರನ್ನು ಕಳ್ಕೊಳ್ತಾನೆ. ಏನು? ವಿತ್ತಂ ಆಯುಹು ಯಶಃ, ಒಂದು ದುಡ್ಡು, ಒಂದು ಆಯುಷ್ಯ, ಮತ್ತೊಂದು ಕೀರ್ತಿ. ಆದ್ದರಿಂದ ಎಚ್ಚರದಿಂದ ನಾವಿರ್ಬೇಕು. ಯಾಕೆ, ಈಗ ದೇವರ ಪ್ರತಿಮೆ ಇಟ್ಟಿದ್ರೆ ಅದನ್ನು ನಾವು ದಾಟ್ಕೊಂಡು ಹೋಗ್ತೀವ, ಸಾಲಿಗ್ರಾಮ ಇಟ್ಟಿದ್ರೆ ಅದನ್ನು ದಾಟ್ಕೊಂಡು ಹೋಗ್ತೀವ? ಇಲ್ಲ. ಹಾಗಾದರೆ ಅದೇ ರೀತಿಯಲ್ಲಿ ಅಷ್ಟೇ ಸನ್ನಿಧಾನ ಈ ರಂಗೋಲಿಗಳಲ್ಲೆಲ್ಲ ಇರುತ್ತೆ, ಭಗವಂತನ ಸನ್ನಿಧಾನ. ಹಾಗಾಗಿ ಅದನ್ನು ಹಾಗೆ ದಾಟಬಾರ್ದು ಅಂತ ಈ ಉದ್ದೇಶದಿಂದ ಹೇಳೋದು. ಅಷ್ಟೇ ಅಲ್ಲ, ಈ ರಂಗೋಲಿಯನ್ನು ಹಾಕೋದ್ರೆ ಇನ್ನೊಂದು ಪ್ರಧಾನ ಉದ್ದೇಶ ಇಷ್ಟಿದೆ. ಯದ್ಗೃಹಂ ರಾಜತೆ ನಿತ್ಯಂ ರಂಗವಲ್ಯಾನುಲೇಪನೈಹಿ ತದ್ಗೃಹೇ ವಸತೆ ಲಕ್ಷ್ಮೀ ನಿತ್ಯಂ ಪೂರ್ಣ ಕಲಾನ್ವಿತ ಅಂತ. ನಮ್ಮ ಮನೆಯಲ್ಲಿ ನಾವು ನೆನಪಿಸ್ಕೊಳ್ಳೋದಿದೆ ಏನಂತ, ಯಾಕೋ ಲಕ್ಷ್ಮಿ ಅನುಗ್ರಹ ಆಗ್ತಾನೇ ಇಲ್ಲ. ಧಾನ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಧನಲಕ್ಷ್ಮಿ ಅಂತ ಅಷ್ಟಲಕ್ಷ್ಮಿಯರಿದ್ದಾರೆ, ಒಬ್ಬ ಲಕ್ಷ್ಮಿಯು ಕೂಡ ಅನುಗ್ರಹಿಸ್ತಾ ಇಲ್ಲ ಅಂತ. ಯಾಕೆ ಅನುಗ್ರಹಿಸೋದಿಲ್ಲ? ಸರಿಯಾಗಿ ರಂಗೋಲಿಯನ್ನು ಹಾಕಿರಲ್ಲ ಅಂತ ಅರ್ಥ. ಅಂದರೆ ಗೋಮಯದಿಂದ ಲೇಪನ ಮಾಡಿ ಅದರ ಮೇಲೆ ರಂಗೋಲಿ ಹಾಕುವಂಥ ಒಂದು ಕ್ರಮವೂ ಕೂಡ ಇದೆ.
ಅದು ಬಹಳ ವಿಶಿಷ್ಟವಾದ ಕ್ರಮ. ಸುಮ್ಮನೆ ನಾವು ನೀರಿನಿಂದ ಆ ಭೂಮಿಯನ್ನು ಸ್ವಚ್ಛ ಮಾಡಿ ಅದರ ಮೇಲೆ ಹಾಗೇ ರಂಗೋಲಿ ಹಾಕೋದಕ್ಕೂ, ಗೋಮಯದಿಂದ ಲೇಪನ ಮಾಡಿ ಆ ಗೋಮಯದಿಂದ ಪವಿತ್ರವಾದ ಭೂಮಿ ಮೇಲೆ, ಅಂದರೆ ಗೋಮಯದ ಮೇಲೆ ಆ ರಂಗೋಲಿ ಹಾಕೋದಿದೆ, ಅದು ಬಹಳ ವಿಶಿಷ್ಟವಾದ ಕ್ರಮ. ಆ ರೀತಿ ಹಾಕಿದರೆ ಆಗ ಲಕ್ಷ್ಮೀದೇವಿ ಪೂರ್ಣ ಕಲಾನ್ವಿತ, ಪೂರ್ಣ ಎಲ್ಲ ಸಂಪತ್ತನ್ನು ಇಟ್ಕೊಂಡು ಆ ಮನೆಗೆ ಬರ್ತಾಳೆ ಅಂತ. ರಂಗೋಲಿ ಹಾಕೋ ಉದ್ದೇಶ ಇಷ್ಟೇ, ದಿನನಿತ್ಯ ಆ ಲಕ್ಷ್ಮೀದೇವಿಯ ವಾಸ ನಮ್ಮ ಮನೇಲಿ ಹಾಗೇ ಇರಬೇಕು, ಅವಳು ಎಲ್ಲೂ ಹೋಗಬಾರ್ದು. ಯಾಕೆ ಚಂಚಲೆ ಲಕ್ಷ್ಮಿ, ತುಂಬ ಚಂಚಲೆ, ಆದ್ರಿಂದಾಗಿ ಎಲ್ಲೋ ಬೇಗ ಓಡ್ ಹೋಗ್ಬಿಡ್ತಾಳೆ. ಯಾರ ಮನೇಲಿ ಈ ರೀತಿ ಕ್ರಮವಾಗಿ ಪ್ರತಿನಿತ್ಯ ರಂಗೋಲಿ, ಅದು ಕೂಡ ಗೋಮಯದ ಮೇಲೆ ರಂಗೋಲಿಯನ್ನು ಹಾಕಿತ್ತು ಅಂತಾದರೆ ಅಲ್ಲಿ ಪ್ರತಿನಿತ್ಯ ಅಲ್ಲೇ ವಾಸ ಮಾಡ್ತಾಳೆ, ಮಿಕ್ಕಿದ ಮನೆಗಳಲ್ಲಿ ವಾಸ ಮಾಡೋದಿಲ್ಲ, ಹಾಗೆ ಅವಳು ಓಡ್ ಹೋಗ್ಬಿಡ್ತಾಳೆ. ಹಾಗಾಗಿ ಅವಳ ಸ್ಥಿರವಾದ ವಾಸಕ್ಕೆ ರಂಗೋಲಿ ಅನ್ನೋದು ಪ್ರಮುಖ ಕಾರಣ ಆಗಿದೆ. ಅದೇನದು ಗೋಮಯ ಲೇಪನ ಮಾಡಿ ಅದರ ಮೇಲೆ ರಂಗೋಲಿ ಯಾಕೆ ಅಂದರೆ, ಗೋಮಯದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸನ್ನಿಧಾನ, ಆದ್ರಿಂದ ಆ ಲಕ್ಷ್ಮಿಗೆ ಒಂದು ಅಲಂಕಾರ ಮಾಡಿದಂತೆ ಆ ರಂಗೋಲಿ ಆಗುತ್ತೆ, ಆಗ ಲಕ್ಷ್ಮಿ ಪ್ರೀತಳಾಗ್ತಾಳೆ ಅನ್ನೋದು ಇದರ ಉದ್ದೇಶ ಇದೆ. ಈ ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಅಷ್ಟು ಯಾಕೆ ಅಂದರೆ, ಅದಕ್ಕೊಂದು ವಿಷಯವನ್ನ ಪುರಾಣದಲ್ಲಿ ತಿಳಿಸ್ತಾರೆ. ಒಮ್ಮೆ ಲಕ್ಷ್ಮೀದೇವಿ ಒಳ್ಳೆ ಸುಂದರವಾದ ರೂಪವನ್ನು ಧರಿಸ್ಕೊಂಡು ಹಸುಗಳ ಹತ್ರ ಹೋದ್ಲಂತೆ. ಹೋಗಿ, ನಿಮ್ಮಲ್ಲಿ ಯಾವುದೋ ಸ್ವಲ್ಪ ಕುತ್ಸಿತ ಭಾಗ, ಕುತ್ಸಿತ ಅಂತಂದರೆ ಅದು ತುಚ್ಛ ಭಾಗ, ಸ್ವಲ್ಪ ನೀಚ ಭಾಗ ಅಂತ ಯಾವುದಿದೆ ಅಲ್ಲಿ ನಾನು ವಾಸ ಮಾಡ್ಕೊಂಡಿರ್ತೀನಿ, ಅದನ್ನು ಹೇಳಿ ಅಂತ. ಹಸುಗಳೆಲ್ಲ ಹೇಳಿದ್ವಂತೆ, ನಮ್ಮಲ್ಲಿ ಅಂಥ ಒಂದು ಅಂಗನೂ ಇಲ್ಲ, ನಮ್ಮ ಎಲ್ಲ ಅಂಗಗಳು ಕೂಡ ಚೆನ್ನಾಗಿರುವಂಥ ಅಂಗಗಳೇ. ಅಂದರೆ ತಲೆ ಅನ್ನೋದು ಉತ್ತಮ ಅಂಗ ಅಂತ ಪ್ರಸಿದ್ಧ ದೇಹದಲ್ಲಿ, ಹಾಗೆ ಕೈ ಕಾಲು ಎಲ್ಲ. ಆದರೆ ಗುಹ್ಯ ಪ್ರದೇಶ, ಪೃಷ್ಠ ಪ್ರದೇಶ ಇದೆಲ್ಲ ನೀಚ ಭಾಗಗಳು ಅಂತ ಪ್ರಸಿದ್ಧ. ಹಾಗಾಗಿ ಈ ಅಭಿಪ್ರಾಯದಲ್ಲಿ ಯಾವ್ದಾರೊಂದು ಕುತ್ಸಿತ ಪ್ರದೇಶ ಇದೆಯಾ, ಕೆಟ್ಟ ಪ್ರದೇಶ, ಅದ್ರಲ್ಲಿ ನಾನು ಹೋಗಿ ವಾಸ ಮಾಡ್ತೀನಿ ಅಂತ. ಅದಕ್ಕೆ ಗೋವುಗಳೆಲ್ಲ ಹೇಳಿದ್ವು, ನಮ್ಮಲ್ಲಿ ಯಾವುದೋ ಅಂಥ ಪ್ರದೇಶ ಇಲ್ಲ, ನೀವು ಎಲ್ಲ ಕಡೆನೂ ವಾಸ ಮಾಡ್ಬೋದು ನಮ್ಮಲ್ಲಿ ಅಂತ. ಕೊನೆಗೆ ಲಕ್ಷ್ಮೀದೇವಿ ಪುನಃ ಕೇಳಿದಾಗ ಆಗ ಆ ಗೋವುಗಳು ಹೇಳಿದ್ವಂತೆ, ಶಕೃತ್ ಅಂದರೆ ಎಲ್ಲಿಂದ ಈ ಗೋಮಯ ಹೊರಗೆ ಬರುತ್ತೋ, ಹಾಗೆ ಎಲ್ಲಿಂದ ಈ ಗೋಮೂತ್ರ ಹೊರಗೆ ಬರುತ್ತೋ ಅಂಥ ಕಡೆಯಲ್ಲಿ ನೀವು ಸನ್ನಿಧಾನವನ್ನು ಇಡಿ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಒಂದು ರೂಪದಿಂದ ಅಂಥ ಕಡೆ ಇರ್ತಾಳೆ ಅಂತ ಅಭಿಪ್ರಾಯ. ಲಕ್ಷ್ಮಿಯಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾಳೆ ಅಂದರೆ ಅದು ಎಂಥ ಸ್ಥಳ ಆದರೂ ಅದು ಪವಿತ್ರನೇ. ಗೋ ಅಂದರೆ ಅದರ ಪ್ರತಿಯೊಂದು ಅಂಗಾಂಗಗಳು ಪವಿತ್ರನೇ. ಅಲ್ಲಿ ಎಲ್ಲ ಕಡೆ ಇಡೀ ಗೋವಿನಲ್ಲಿ ದೇವತೆಗಳು ಒಂದೊಂದು ಕಡೆ ಒಬ್ಬೊಬ್ಬರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಗೋವಿನ ಬಾಲದಲ್ಲಿ, ಆ ಬಾಲದ ತುದಿಯಲ್ಲಿ ವಿಶೇಷವಾಗಿ, ಇನ್ನು ಆ ಗೋಮೂತ್ರ ಹಾಗೂ ಗೋಮಯ ಎಲ್ಲ ಕಡೆ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇದೆ. ಆದ್ರಿಂದಲೇ ಆ ಗೋಮಯದಿಂದ ಲೇಪನ ಮಾಡಿ ಅದರ ಮೇಲೆ ರಂಗೋಲಿಯನ್ನು ಹಾಕೋದು ಬಹಳ ವಿಶೇಷ. ಆಗ ಪೂರ್ಣ ಲಕ್ಷ್ಮೀದೇವಿ ತನ್ನ ಎಲ್ಲ ಕಲೆಗಳನ್ನು, ಅಂದರೆ ಅಷ್ಟಲಕ್ಷ್ಮಿಯರು ಕೂಡ ಅಂಥ ಮನೆಗೆ ಬಂದು ನೆಲೆಸಿ ಅಂಥ ಸ್ತ್ರೀಯರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಹೋಗ್ತಾಳೆ ಅಂತ ಈ ಮುಖಾಂತರ ನಾವು ತಿಳ್ಕೊಳ್ಬಹುದು. ಇನ್ನು ಅಷ್ಟೇ ಅಲ್ಲ, ಈ ಒಂದು ರಂಗೋಲಿಯಿಂದ ನಾವು ಎಷ್ಟೆಷ್ಟು ಫಲಗಳನ್ನು ಪಡೀಬೋದು ಅಂದರೆ ಅಷ್ಟಷ್ಟು ಫಲಗಳು, ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ವಿಧವಾದ ರಂಗೋಲಿಗಳಿದೆ. ಅದರಲ್ಲೂ ವಿಶೇಷವಾಗಿ ವೈಷ್ಣವರು ಕೆಲವು ರಂಗೋಲಿಗಳನ್ನು ಅವಶ್ಯವಾಗಿ ಪಾಲಿಸ್ತಾ ಇರ್ತಾರೆ. ನಮಗೆ ರಂಗವೊಲಿದ ದಾಸರು ಅಂತ ಪ್ರಸಿದ್ಧರು. ರಂಗವೊಲಿದ ದಾಸರು ಹೇಗೆ ಒಲಿಸ್ಕೊಂಡ್ರು? ರಂಗೋಲಿಯಿಂದಲೇ ಭಗವಂತನನ್ನು ಒಲಿಸ್ಕೊಂಡ್ರು. ದೇವತೆಗಳೆಲ್ಲ ಕುಣಿತಾ ಇದ್ರಂತೆ ರಂಗೋಲಿಯನ್ನು ಹಾಕಿದರೆ, ಅಂಥ ಮಹಾನುಭಾವರು. ಹೀಗೆ ನಮ್ಮ ದಾಸ ಪರಂಪರೆಯಲ್ಲೂ ಕೂಡ ರಂಗವೊಲಿದ ದಾಸರು ಅಂತಲೇ ಪ್ರಸಿದ್ಧರಾದವರನ್ನು ಕೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೋಡಿದಾಗ ಒಂದೊಂದು ರಂಗೋಲಿಯಿಂದಲೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹವನ್ನು ಪಡಿಬೋದು. ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ವಿಧ ರಂಗೋಲಿ, ಮನಸ್ಸು ಸರಿಗಿಲ್ಲ, ಮನಸ್ಸು ಸರಿ ಹೋಗ್ಲಿಕ್ಕೆ ಒಂದು ರಂಗೋಲಿ, ಮನೆಗಳಲ್ಲಿ ತುಂಬ ಏನೋ ಒಡಕು ಮೂಡ್ತಾ ಇದೆ, ಆ ಒಡಕು ಮೂಡಬಾರ್ದು ಅಂದರೆ ಅದಕ್ಕೋಸ್ಕರ ರಂಗೋಲಿ, ಹೀಗೆ ವಿದ್ಯೆಗೋಸ್ಕರ ಆಗ್ಬೋದು, ಸಂಪತ್ತಿಗೋಸ್ಕರ, ಹಾಗೆ ಅನೇಕ ಫಲಗಳು. ಇನ್ನೂ ಕೂಡ ಎಷ್ಟು ಹೇಳಿದ್ರು ಅಷ್ಟು ಫಲಗಳೇನೇನಿದೆ, ಬಯಕೆಗಳು, ಅದೆಲ್ಲವೂ ಕೂಡ ಈ ರಂಗೋಲಿಗಳನ್ನು ಹಾಕಿ ಅಲ್ಲಿ ದೇವರ ಧ್ಯಾನ ಮಾಡೋದ್ರಿಂದ ಸಿದ್ಧಿಸುತ್ತೆ ಅನ್ನೋದಲ್ಲಿ ಸಂಶಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಒಂದೊಂದೇ ರಂಗೋಲಿಗಳನ್ನು ಕೇವಲ ನಾಮ ನಿರ್ದೇಶದಿಂದ ಕೆಲವು ಕಡೆ ವಿವರಣೆಯನ್ನು ಕೂಡ ನೋಡ್ತಾ ಹೋಗೋಣ. ನಿಮಗೆ ಅನುಕೂಲವಾಗಲಿ ಅಂತ ಇಲ್ಲಿ ಪ್ರತಿಯೊಂದು ಕೂಡ ರಂಗೋಲಿಗಳ ಚಿತ್ರವನ್ನು ಪ್ರಸಾರ ಮಾಡಲಾಗುತ್ತೆ. ಅದನ್ನು ನೀವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರಂಗೋಲಿಗಳನ್ನು ಹಾಕಿದಾಗ, ಯಾವ ರೀತಿ ಹಾಕಿದಾಗ ನಮಗೆ ಯಾವ ಫಲ ಅಂತ. ನಾನು ಆ ಫಲವನ್ನು ಹೇಳಿ ಇಂಥ ರಂಗೋಲಿಯನ್ನು ಹಾಕಿದರೆ ಅಂತ ಇಂಥ ಫಲ ಸಿಗತ್ತೆ ಅಂತ ಹೇಳ್ತೀನಿ. ಆಗ ನಿಮಗೆ ಆ ಪ್ರಸಾರವಾಗಿದ್ದನ್ನು ನೀವು ಗಮನಿಸ್ಬೋದು. ಮೊದಲನೇದಾಗಿ ಹಬ್ಬದ ರಂಗೋಲಿ ಅಂತ. ನಾವು ಅನೇಕ ಹಬ್ಬಗಳನ್ನು ಆಚರಿಸ್ತಾ ಇರ್ತೀವಿ. ಆಯಾಯ ಹಬ್ಬಕ್ಕೂ ವಿಶೇಷವಾಗಿ ಅನೇಕ ತರಹದ ರಂಗೋಲಿಗಳನ್ನು ಹಾಕಬೇಕು. ಅದನ್ನು ನೀವು ಕ್ರಮವಾಗಿ ಈಗ ನೋಡಬಹುದು.
ಇನ್ನು ಮುಂದೆ ಇದು ಪ್ರಸಿದ್ಧವಾದ ರಂಗೋಲಿ ಯಾವುದು? ಲಕ್ಷ್ಮೀ ಪಾದ, ನಾರಾಯಣ ಪಾದ. ಭಗವಂತನ ಪಾದ, ಲಕ್ಷ್ಮೀ ಪಾದ ಎರಡೂ ನಮ್ಮ ಮನೆಗೆ ಬರಬೇಕು. ಆ ಎರಡೂ ಬಂದರೆ ಅಲ್ಲಿ ಸಕಲ ಸಂಪತ್ತಿನ ಅಭಿವೃದ್ಧಿ. ಈ ನಿಟ್ಟಿನಲ್ಲಿ ಈ ಲಕ್ಷ್ಮೀ ಪಾದ ಹಾಗೂ ನಾರಾಯಣ ಪಾದ ರಂಗೋಲಿಯನ್ನು ನೀವು ಗಮನಿಸಿ ಮನೆಯಲ್ಲಿ ಹಾಕಿ ಆ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗಿ. ಇನ್ನು ಮನಃಶಾಂತಿಗೋಸ್ಕರ ರಂಗೋಲಿ ಅಂತ ಇದೆ. ಮನಸ್ಸಿನಲ್ಲಿ ತುಂಬ ಕಷ್ಟ, ಯೋಚನೆ ಮಾಡ್ತಾ ಇರ್ತೀವಿ. ಆ ಮನಸ್ಸಿನ ಶಾಂತಿಗೋಸ್ಕರ ನೀವು ಮನಃಶಾಂತಿ ರಂಗೋಲಿಯನ್ನು ಹಾಕಿದಾಗ, ನೀವೇ ಗಮನಿಸಿ ದಿವಸ ಹಾಕಿದಾಗ ಆ ದೇವರ ಸನ್ನಿಧಾನ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಒಳ್ಳೆಯ ಶಾಂತಿ ಅನ್ನೋದು ದೊರಕತ್ತೆ. ಇನ್ನು ಮಕ್ಕಳ ಅಭಿವೃದ್ಧಿಗೆ ಅಥವಾ ರೋಗ ಪರಿಹಾರ ಆಗಲಿಕ್ಕೆ ವಿಶೇಷವಾದ ರಂಗೋಲಿಯೂ ಕೂಡ ಇದೆ. ಇದನ್ನು ತಪ್ಪದೆ ನೀವು ಆಚರಿಸಿದಾಗ ಮಕ್ಕಳಿಗೆ ವಿಶೇಷವಾಗಿ ಜ್ಞಾನಾಭಿವೃದ್ಧಿ ಆಗಬಹುದು. ಹಾಗೆ ಏನಾದರೂ ತೊಂದರೆ ಇದ್ದರೆ, ಬಹಳ ಬುದ್ಧಿಶಕ್ತಿ ಇರುತ್ತೆ ಆದರೆ ಏನೋ ರೋಗ, ಅದು ಕೂಡ ಪರಿಹಾರ ಆಗುತ್ತೆ. ಹಾಕಿದವ್ರಿಗೂ ಕೂಡ, ಬರೀ ಮಕ್ಕಳಿಗೆ ಅಂತಲ್ಲ, ಯಾರು ರಂಗೋಲಿ ಹಾಕ್ತಾರೆ ಅವ್ರಿಗೆ ಇವೆಲ್ಲ ಫಲ ಸಿಗತ್ತೆ. ಯಾರಿಗೋಸ್ಕರ ಹಾಕ್ತಾರೆ ಅವರು ಒಂದೊಂದೇ ಫಲ, ಯಾರು ಹಾಕ್ತಾರೆ ರಂಗೋಲಿಯನ್ನು ಅವ್ರಿಗೆ ಇವೆಲ್ಲ ಫಲಗಳು ಕೂಡ ಸಿಗತ್ತೆ. ಅಂಥ ರಂಗೋಲಿಯನ್ನು ನೋಡಿ. ವಿದ್ಯೆ ವಿಶೇಷವಾಗಿ ಸಿದ್ಧಿ ಆಗಬೇಕು ಅಂದರೆ ವಿದ್ಯಾಪ್ರಾಪ್ತಿಗೋಸ್ಕರ ರಂಗೋಲಿ ಇದೆ, ಅದನ್ನು ಹಾಕಿ. ಇನ್ನು ಭೂತ ಪ್ರೇತ ಪಿಶಾಚಗಳ ಬಾಧ ಪರಿಹಾರ ಆಗಬೇಕು ಅಂದರೆ ಅದಕ್ಕೆ ಹನುಮಂತ ದೇವರ ರಂಗೋಲಿ ವಿಶೇಷವಾಗಿದೆ. ಅಂಥ ಹನುಮಂತ ದೇವರ ರಂಗೋಲಿಯನ್ನು ಗಮನಿಸಿ, ಆಗ ಮನೆಗಳಲ್ಲಿ ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ಅದು ಪರಿಹಾರ ಆಗುತ್ತೆ. ಅಕ್ಷಯ ಪಾತ್ರ ರಂಗೋಲಿ, ಅದನ್ನು ಗಮನಿಸಿ. ನಮ್ಮ ಮನೆಯ ಪಾತ್ರಗಳು ಅಕ್ಷಯವಾಗಬೇಕು ಅಂದರೆ ಅರ್ಥ ಏನು? ಧನ ಧಾನ್ಯ ಸಮೃದ್ಧಿ ಮನೆಯಲ್ಲಿ ನಿರಂತರವಾಗಿ ಹಾಗೆ ಇರಬೇಕು. ಈ ದೃಷ್ಟಿಯಲ್ಲಿ ಅಕ್ಷಯ ಪಾತ್ರ ರಂಗೋಲಿ. ಇನ್ನು ಐಶ್ವರ್ಯ ಪಾತ್ರ ರಂಗೋಲಿ, ಒಳ್ಳೆಯ ಐಶ್ವರ್ಯಕ್ಕೋಸ್ಕರನೇ ಅದು ಬರುವಂತಹ ದುಡ್ಡು ಒಳ್ಳೆಯ ದುಡ್ಡಾಗಿರಬೇಕು, ಒಳ್ಳೆಯ ಸಂಪತ್ತಾಗಿರಬೇಕು, ಕೆಟ್ಟ ಮಾರ್ಗದಲ್ಲಿ ಆಗಿರಬಾರ್ದು. ಇಂತಹ ಸಂಪತ್ತನ್ನು ಪಡಿಬೇಕು ಅಂದರೆ ಐಶ್ವರ್ಯ ಪಾತ್ರ ರಂಗೋಲಿಯನ್ನು ಹಾಕಬೇಕು. ಇನ್ನು ತುಳಸಿಯ ಮುಂದೆ ಹಾಕಬೇಕಾದ ರಂಗೋಲಿ, ಇವು ತುಳಸಿ ಮುಂದೆ ತುಳಸಿ ವೃಂದಾವನವನ್ನೇ ಹಾಕೋದು ಇದೆ ರಂಗೋಲಿಯ ಮುಖಾಂತರ. ಅದರ ಚಿತ್ರವನ್ನು ಶಂಖ, ಚಕ್ರ, ಗದ, ಪದ್ಮ, ವಿಷ್ಣುಪಾದ ಇದನ್ನೆಲ್ಲ ಹಾಕೋದಿದೆ. ಅನೇಕರು ಅನೇಕ ರೀತಿ ಕ್ರಮವನ್ನು ಅನುಸರಿಸೋದಿದೆ. ಆದಷ್ಟು ವಿಷ್ಣುವಿನ ಲಾಂಛನ, ದೇವರ ಆಯುಧಗಳು ಎಷ್ಟೆಷ್ಟೋ ಅದನ್ನು ತುಳಸಿ ದೇವಿಯ ಮುಂದೆ, ವೃಂದಾವನದ ಮುಂದೆ ಹಾಕಿದೆ ಕೃಷ್ಣನಿಗೆ ಪ್ರೀತಿಯಾಗತ್ತೆ. ಅಂಥ ತುಳಸಿ ಮುಂದೆ ಹಾಕುವಂಥ ರಂಗೋಲಿಯನ್ನು ಗಮನಿಸಿ. ಇನ್ನು ಕೊನೆಯದಾಗಿ ಕೃಷ್ಣನ ತೊಟ್ಟಿಲು, ವಿಶೇಷವಾಗಿ ಮಕ್ಕಳಿಗೆ ಅಭಿವೃದ್ಧಿ, ಸಂತಾನ ಭಾಗ್ಯ ಇತ್ಯಾದಿ ಅನೇಕ ಫಲಗಳನ್ನು ದೊರಕಿಸಿಕೊಡುವಂತಹ ರಂಗೋಲಿ, ಅದು ಕೃಷ್ಣನ ತೊಟ್ಟಿಲು ರಂಗೋಲಿ. ಆ ತೊಟ್ಟಿಲು ರಂಗೋಲಿಯನ್ನು ಹಾಕಿ ಪ್ರತಿನಿತ್ಯ ಆಗ ದೇವರ ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಹೀಗೆ ಅನೇಕ ಹಬ್ಬಗಳಲ್ಲಿ, ಅದು ರಥಸಪ್ತಮಿ ಆಗಬಹುದು, ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು, ಅನೇಕ ಹಬ್ಬಗಳು, ಅಂಥ ಪ್ರತಿಯೊಂದು ಹಬ್ಬಗಳಲ್ಲಿ ವಿಶೇಷವಾದ ರಂಗೋಲಿಗಳನ್ನು ಹಾಕ್ತಾರೆ. ಉದಾಹರಣೆಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ದೇವರ ಪುಟ್ಟ ಪಾದ ಮಾತ್ರ ಹಾಕ್ಕೊಂಡು ಹೋಗ್ತಾರೆ. ಈಗ ನೀವು ಕೃಷ್ಣನ ಫೋಟೋ ಇಟ್ಟಿರ್ತೀರಿ, ಈಗ ತುಳಸಿ ವೃಂದಾವನ ಇರುತ್ತೆ, ತುಳಸಿ ವೃಂದಾವನದಿಂದ ಆರಂಭಿಸಿ ಮನೆಯಲ್ಲಿರುವಂಥ ಪ್ರತಿಮೆಯವರೆಗೂ ಕೂಡ ಒಂದು ರಂಗೋಲಿಯನ್ನು ಹಾಕ್ಕೊಂಬರೋದು. ಅದು ಕೇವಲ ಭಗವಂತನ ಪಾದ, ಪುಟ್ಟ ಕೃಷ್ಣನ ಪಾದಗಳ ಥರ ಪಾದವನ್ನು ಮಾತ್ರ ಹಾಕ್ಕೊಂಬರೋದು. ಈ ಥರ ಅನೇಕ ರೀತಿ ನಾವು ರಂಗೋಲಿಯಲ್ಲಿ ವೈವಿಧ್ಯದ ಮುಖಾಂತರ ದೇವರ ಅನುಗ್ರಹವನ್ನು ಸಂಪಾದಿಸ್ಬೋದು. ಈ ಸಂಚಿಕೆಯಲ್ಲಿ ಪ್ರಸಾರವಾದ ಈ ರಂಗೋಲಿಯ ಅನೇಕ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡು ಪ್ರತಿನಿತ್ಯ ನೀವೆಲ್ಲರೂ ಕೂಡ ಈ ರಂಗೋಲಿಯನ್ನು ಮನೆಗಳಲ್ಲಿ ಹಾಕಿ ಇನ್ನೊಬ್ಬರಿಗೆ ಹೇಳಿಕೊಟ್ಟು, ಯಾರಿಗೆ ರಂಗೋಲಿಯಲ್ಲಿ ನೈಪುಣ್ಯತೆ ಇದೆ ಅವ್ರು ವಿಶೇಷವಾಗಿ ಇನ್ನೊಬ್ಬರಿಗೆ ಹೇಳಿ ಅವ್ರ ಕೈಲು ಮಾಡಿಸಿ ಈ ರಂಗೋಲಿಯ ಮುಖಾಂತರ ಸುಲಭವಾದ ಮಾರ್ಗದಲ್ಲಿ ನಾವು ಆ ಲಕ್ಷ್ಮೀಪತಿಯಾದ ನಾರಾಯಣನ ಅನುಗ್ರಹವನ್ನು ಪಡೆಯಬಹುದು. ಹಾಗಾಗಿ ತಪ್ಪದೆ ಎಲ್ಲರೂ ಈ ರಂಗೋಲಿಯಲ್ಲಿ ಇನ್ನೂ ಕೂಡ ಯಾರು ಹಾಕ್ತಾ ಇದ್ದಾರೆ, ಇನ್ನು ವಿಶೇಷವಾಗಿ ಅನೇಕ ಬಗೆಯಲ್ಲಿ ಹಾಕಿ ಅನುಗ್ರಹವನ್ನು ಪಡ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ಅಂಥವರು ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿಕೊಂಡು ನಾವು ಹಾಕಬೇಕು ಅಂತ ಮುಂದೆ ಹೋಗಿ ಅದನ್ನು ಹಾಕಿ ರಂಗೋಲಿಯನ್ನು ಆ ಮುಖಾಂತರ ಆ ದೇವರ ಅನುಗ್ರಹವನ್ನು ಪಡೆಯೋದೇ ಬಹಳ ಮುಖ್ಯ. ಅದಕ್ಕೋಸ್ಕರನೇ ಈ ರಂಗೋಲಿಯ ಈ ಸಂಚಿಕೆ ಹೊರಟಿರೋದು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಆ ಲಕ್ಷ್ಮೀ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಆ ಕೃಷ್ಣನ ಲಕ್ಷ್ಮಿಯ ಅನುಗ್ರಹ ಆಗಲಿ ಈ ರಂಗೋಲಿಯ ಮುಖಾಂತರ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ
ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.